ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಯುವತಿಯ ಸಾವು ಪ್ರಕರಣ. ವಿಚಾರಣೆಯ ವೇಳೆ ಪ್ರಿಯಕರ ಸಂಜೀತ್ ಅಲಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪ್ರೇಯಸಿ ಸಾಯಿ ಸುರಭಿಯೇ ಆತ್ಮಹತ್ಯೆ ಪ್ಲಾನ್ ನೀಡಿದ್ದು. ಕಾರಣ, ನಮ್ಮ ಮದುವೆಗೆ ಎರಡೂ ಮನೆಯಿಂದ ವಿರೋಧ ಇತ್ತು, ಹಾಗಾಗಿ ಇಬ್ರು ಸೇರಿ ಸಾಯೋಣ ಬಾ ಅಂತ ಕರೆಸ್ಕೊಂಡು ನಾನು ಆಕೆಯ ಮನಪರಿವರ್ತನೆ ಮಾಡೋಣ ಅಂತ ಬಂದಾದ್ಮೇಲೆ ಇಬ್ರೂ ಸೇರಿ ಸಾಯುವ ತೀರ್ಮಾನವನ್ನ ತಗೊಂಡ್ವಿ. ಸಾಯಿ ಸುರಭಿ ಬಳಿ ಇದ್ದ ಮಾತ್ರೆಗಳನ್ನ ತಗೊಂಡ್ವಿ. ಇಬ್ರು ಕೂಡ 30 ರಿಂದ 40 ಮಾತ್ರೆಗಳನ್ನ ತಗೊಂಡ್ವಿ. ಸಾಯಲಿಲ್ಲ ಅಂದ್ರೆ ನೇಣು ಹಾಕೊಳ್ಳೋ ಪ್ಲಾನ್ ಮಾಡಿದ್ವಿ. ಇದು ಸದ್ಯಕ್ಕೆ ಸಂಜೀತ್ ಆಲಿ ಕೊಟ್ಟಿರುವಂತಹ ಹೇಳಿಕೆ. ಯಾವ ರೀತಿಯಾಗಿ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಆತ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ. ಆತ ಮುಂಚೆಯೂ ಕೂಡ ನಾನು ಮುಸ್ಲಿಂ ಆಗಿ ಹುಟ್ಟಿದ್ದೇ ತಪ್ಪಾಯ್ತಾ, ಅದೇ ನನ್ನ ಪ್ರೀತಿಗೆ ಅಡ್ಡಿ ಆಗ್ತಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದ. ಇದೀಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಆತ ಹೇಳ್ಕೊಂಡಿದ್ದಾನೆ. ಆತನೂ ಕೂಡ ಅಸ್ವಸ್ಥ ಆಗಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದ. ಚಿಕಿತ್ಸೆಯನ್ನು ಪಡೆದ ನಂತರದಲ್ಲಿ ಆತ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಹೋಮ್ ಸ್ಟೇನಲ್ಲಿ ಯುವತಿಯ ಸಾವು ಪ್ರಕರಣ. ವಿಚಾರಣೆಯ ವೇಳೆ ಪ್ರಿಯಕರ ಸಂಜೀತ್ ಅಲಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪ್ರೇಯಸಿ ಸಾಯಿ ಸುರಭಿಯೇ ಆತ್ಮಹತ್ಯೆ ಪ್ಲಾನ್ ನೀಡಿದ್ದು. ಕಾರಣ, ನಮ್ಮ ಮದುವೆಗೆ ಎರಡೂ ಮನೆಯಿಂದ ವಿರೋಧ ಇತ್ತು, ಹಾಗಾಗಿ ಇಬ್ರು ಸೇರಿ ಸಾಯೋಣ ಬಾ ಅಂತ ಕರೆಸ್ಕೊಂಡು ನಾನು ಆಕೆಯ ಮನಪರಿವರ್ತನೆ ಮಾಡೋಣ ಅಂತ ಬಂದಾದ್ಮೇಲೆ ಇಬ್ರೂ ಸೇರಿ ಸಾಯುವ ತೀರ್ಮಾನವನ್ನ ತಗೊಂಡ್ವಿ. ಸಾಯಿ ಸುರಭಿ ಬಳಿ ಇದ್ದ ಮಾತ್ರೆಗಳನ್ನ ತಗೊಂಡ್ವಿ. ಇಬ್ರು ಕೂಡ 30 ರಿಂದ 40 ಮಾತ್ರೆಗಳನ್ನ ತಗೊಂಡ್ವಿ. ಸಾಯಲಿಲ್ಲ ಅಂದ್ರೆ ನೇಣು ಹಾಕೊಳ್ಳೋ ಪ್ಲಾನ್ ಮಾಡಿದ್ವಿ. ಇದು ಸದ್ಯಕ್ಕೆ ಸಂಜೀತ್ ಆಲಿ ಕೊಟ್ಟಿರುವಂತಹ ಹೇಳಿಕೆ. ಯಾವ ರೀತಿಯಾಗಿ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಆತ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ. ಆತ ಮುಂಚೆಯೂ ಕೂಡ ನಾನು ಮುಸ್ಲಿಂ ಆಗಿ ಹುಟ್ಟಿದ್ದೇ ತಪ್ಪಾಯ್ತಾ, ಅದೇ ನನ್ನ ಪ್ರೀತಿಗೆ ಅಡ್ಡಿ ಆಗ್ತಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದ. ಇದೀಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಆತ ಹೇಳ್ಕೊಂಡಿದ್ದಾನೆ. ಆತನೂ ಕೂಡ ಅಸ್ವಸ್ಥ ಆಗಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದ. ಚಿಕಿತ್ಸೆಯನ್ನು ಪಡೆದ ನಂತರದಲ್ಲಿ ಆತ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ.